ಧಾರವಾಡದಲ್ಲಿ ಪತ್ನಿಯಿಂದಲೇ ಖ್ಯಾತ ವೈದ್ಯನ ಹತ್ಯೆ. ಪತಿಗೆ ಚಾಕು ಇರಿದು ಮಗನಿಗೂ ಇರಿದ ತಾಯಿ. ಕೌಟುಂಬಿಕ ಕಲಹ ಹಿನ್ನೆಲೆ ಕೊಲೆ ಶಂಕೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಅತ್ಯಂತ ಭೀಕರವಾದ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ವೈದ್ಯ ಗಂಡನನ್ನೇ ಸ್ವಂತ ಪತ್ನಿ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ವೃತ್ತಿಯಲ್ಲಿ ವೈದ್ಯೆಯೂ ಆಗಿರುವ ಪತ್ನಿ ಪ್ರಿಯಾಂಕಳಿಂದ ಕೃತ್ಯ ಎಸಗಲಾಗಿದೆ. ಅಲ್ಲದೆ 11 ವರ್ಷದ ಮಗನಿಗೂ ಚಾಕು ಇರಿದಿದ್ದಾಳೆ. ಧಾರವಾಡದ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೊಲೆ ಮಾಡಲಾಗಿದೆ. ಇನ್ನು ಇರಿತಕ್ಕೆ ಒಳಗಾದ ಕಿರಣ್ ಪುತ್ರ ನೆಹಿತ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹತ್ಯೆ ಮಾಡಿ ಬೆಡ್ ಮೇಲೆ ರೆಸ್ಟ್, ಮೊಬೈಲ್ ನೋಡುವುದರಲ್ಲೇ ತಲ್ಲೀನ. ಇನ್ನು ಪತಿಯನ್ನ ಹತ್ಯೆ ಮಾಡಿ ಮಗನ ಮೇಲೂ ದಾಳಿ ನಡೆಸಿದ ಡಾಕ್ಟರ್ ಪ್ರಿಯಾಂಕಾ ಅದೇ ಶವದ ಪಕ್ಕವೇ ರಾತ್ರಿಯಿಡೀ ಕುಳಿತಿದ್ದಾಳೆ. ಯಾರೇ ಡಾಕ್ಟರ್ ಕಿರಣ್ಗೆ ಫೋನ್ ಮಾಡಿದ್ರು ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಸಬೂಬು ನೀಡಿದ್ದಾಳೆ. ತನ್ನ ಮಗು ರಕ್ತದ ಮಡುವಿನಲ್ಲಿ ಬಿದ್ದು ಉಸಿರೆಳಿತಾ ಇದ್ರು ನೋಡದ ತಾಯಿ ಬೆಡ್ ಮೇಲೆ ಕುಳಿತು ಮೊಬೈಲ್ ನೋಡ್ತಾ ಕುಳಿತಿದ್ದಾಳೆ. ವಿಚಾರ ತಿಳಿದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲಿಸಿದರು. ಇನ್ನು ಸ್ವತಃ ಪೊಲೀಸ್ ಆಯುಕ್ತ ಶಶಿಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಡಾಕ್ಟರ್ ಕಿರಣ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಬಾಲಕ ನೆಹಿತ್ ಸ್ವಲ್ಪ ಉಸಿರಾಡ್ತಾ ಇದ್ದುದನ್ನು ಕಂಡು ಆಯುಕ್ತರೇ ಮಗುವನ್ನು ಎತ್ಕೊಂಡು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಕೆಲವು ಮಾತ್ರೆ, ಇನ್ಸುಲಿನ್ಗಳು ಪತ್ತೆಯಾಗಿವೆ. ಫೋನ್ ಎತ್ತು ಲಗ್ನ ರೀ ನಾವು ನೋಡಕ್ಕೆ ಬಂದ್ರಿ, ಗಾಡಿ ಮಾಡೋದು ಬಂದು ಹಿಂಗೆ ಅದನ್ನಾಗಿತ್ತು ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ. ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ನಮ್ಮ ಮಾವ್ರಿ ಮಳೆ 15 ವರ್ಷ ಆತ್ರಿ. ಹಾಂ ನಮ್ಮ ಮನ್ಯಾನ ರೀ ಆಮಲ್ರಿ ನಮಗೇನು ಗೊತ್ತಿಲ್ಲ. ಪರಸ್ಪರ ಒಪ್ಪಿ ಮದುವೆಯಾಗಿದ್ದ ವೈದ್ಯ ದಂಪತಿ ಪತಿ ವಿರುದ್ಧ ಹಿಂದೆಯೂ ಹಲ್ಲೆ ಮಾಡಿದ್ದ ಪತ್ನಿ ಪ್ರಿಯಾಂಕಳಿಂದ ಬರ್ಬರವಾಗಿ ಕೊಲೆಗೀಡಾದ ಅರವಳಿಕೆ ತಜ್ಞ ವೈದ್ಯ ಡಾಕ್ಟರ್ ಕಿರಣ್ ಕಡು ಬಡತನದಿಂದ ಮೇಲೆ ಬಂದವರು. ಮೊದಲ ಪತ್ನಿಗೆ ವಿಚ್ಛೇದನ ನೀಡಿ ಮ್ಯಾಟ್ರಿಮೋನಿ ಮೂಲಕ ಪ್ರಿಯಾಂಕಳನ್ನು 2ನೇ ವಿವಾಹವಾಗಿದ್ದರು. ಪ್ರಿಯಾಂಕಾ ಕೂಡ ಮೊದಲ ಪತಿಗೆ ವಿಚ್ಛೇದನ ಕೊಟ್ಟು ಡಾಕ್ಟರ್ ಕಿರಣ್ನ ಮದುವೆಯಾಗಿದ್ಲು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ದಾಂಪತ್ಯದಲ್ಲಿ ಅದೇಕೋ ಬಿರುಕು ಕಾಣಿಸ್ಕೊಂಡಿತ್ತು. ಇನ್ನು ಡಾಕ್ಟರ್ ಕಿರಣ್ ಮೇಲೆ ಈಗಷ್ಟೇ ಅಲ್ಲ, ಈ ಹಿಂದೆಯೂ ಪ್ರಿಯಾಂಕಾ ದಾಳಿ ಮಾಡಿದ್ಲು. ಡಾಕ್ಟರ್ ಕಿರಣ್ ವಿರುದ್ಧ ಅನೈತಿಕ ಸಂಬಂಧ ಆರೋಪಿಸಿ ಡಾಕ್ಟರ್ ಪ್ರಿಯಾಂಕಾ ಹಲ್ಲೆ ಮಾಡಿದ್ಲು. ಆಗ ತೀವ್ರತರನಾಗಿ ದಾಳಿಯಿಂದ ಕಿರಣ್ ಪಾರಾಗಿದ್ದರು. ಆದ್ರೀಗ ಮತ್ತೆ ದಾಳಿ ಮಾಡಿದ್ದು ಇದೇ ಕಾರಣಕ್ಕೆ ಇರಬಹುದು ಎಂಬುದು ಪೊಲೀಸರ ಶಂಕೆಯಾಗಿದೆ. ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾ ಇದ್ಲು. ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಹೊಡೆಯೋದು ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತೊಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನು ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿದರು ಅಂತ. ಅವರಿಲ್ಲೇ ಚಿರೋಯ ಹಾಸ್ಪಿಟಲಲ್ಲಿ ಅನೆಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಪತಿಗೆ 10 ಬಾರಿ, ಮಗನಿಗೆ 3 ಬಾರಿ ಇರಿತ. ತನಿಖೆ ಬಳಿಕ ತಿಳಿಯಲಿದೆ ಮರ್ಡರ್ ಸೀಕ್ರೆಟ್. ಸದ್ಯ ಆರೋಪಿ ಪ್ರಿಯಾಂಕಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಾಕ್ಟರ್ ಕಿರಣ್ ಸುಮಾರು 10ಕ್ಕೂ ಹೆಚ್ಚು ಬಾರಿ ಇರಿದಿದ್ದಾರೆ. ಮಗುವಿನ ಮೇಲೂ 3 ಬಾರಿ ಇರಿದಿದ್ದಾರೆ. ಇದೊಂದು ಅತ್ಯಂತ ವಿಷಾದನೀಯ ಘಟನೆ. ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿದ್ದು ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಕೆ ಮಾನಸಿಕ ಸ್ಥಿತಿ ಸದ್ಯ ಸದೃಢವಾಗಿಲ್ಲ. ಹೀಗಾಗಿ ಆಕೆ ಚೇತರಿಸಿಕೊಂಡ ಮೇಲೆ ವಿಚಾರಣೆ ನಡೆಸಿದ್ರೆ ಸತ್ಯಾಸತ್ಯತೆ ಗೊತ್ತಾಗಲಿದೆ ಎಂದಿದ್ದಾರೆ. ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನೋವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. ಡಾಕ್ಟರ್ ಕಿರಣ್ ಅವರ ಸೇವೆ ಅವಿಸ್ಮರಣೀಯವಾಗಿದ್ದು ಅವರೊಬ್ಬ ಉತ್ತಮ ಅರವಳಿಕೆ ತಜ್ಞರಾಗಿದ್ದರು. ಬಡವರಿಗೆ ವಿಶೇಷ ಕಾಳಜಿ ತೋರಿಸ್ತಾ ಇದ್ರು ಅಂತ ಅವರ ಜೊತೆ ಕೆಲಸ ಮಾಡಿದ ಇತರ ವೈದ್ಯರು ಹೇಳಿದ್ದಾರೆ. ಬರೀ ಅವ್ರದ್ದೊಂದು ಈಗ ಅಗಲಿಗಿದ್ದು ನಮಗೆ ಬಹಳ ದುಃಖ ತಂದದ. ಬರೀ ನಮ್ಮ ಡಾಕ್ಟರ್ ಫ್ರ್ಯಾಟರ್ನಿಟಿಗೆ ಅಷ್ಟೇ ಪ್ರಾಬ್ಲಮ್ ಅಂತ ನಾನು ಇದು ಅಂತಲ್ಲ, ಇಡೀ ನಮ್ಮ ಧಾರವಾಡ ಎಲ್ಲ ನಮ್ಮ ಮಂದಿಗೂ ಸತಿಗೆ ಒಂದು ದೊಡ್ಡ ಲಾಸ್ ಅಂತಲೇ ನಾನು ಹೇಳ್ಬೋದು. ಯಾಕಂದ್ರೆ ಅವರು ಏನೇ ಕಾಂಪ್ಲಿಕೇಟೆಡ್ ಕೇಸಸ್ ಇರಲಿ, ಯಾವುದೇ ಇರಲಿ, ಭಾಳ ಒಂದು ಧೈರ್ಯದಿಂದ ನಮಗೂ ಧೈರ್ಯ ಹೇಳಿ ಅವರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಿದ್ರು. ಸೊ ಭಾಳಷ್ಟು ಮಂದಿಗೆ ಹೆಲ್ಪ್ ಮಾಡ್ಯಾರ. ಸೊ ಟೋಟಲಿ ಅ ಬಿಗ್ ಲಾಸ್ ಅಂತ ಹೇಳ್ಬೋದು ನಮ್ಮ ಮೆಡಿಕಲ್ಗೆ ಮತ್ತು ನಾರ್ಮಲ್ ಮುಂದಿನ ಜನರು ಧಾರವಾಡ ಹುಬ್ಬಳ್ಳಿ ಮಂದಿಗೂ ಒಂದು ಇದು ಅಂತ ಹೇಳಿ. ಪತ್ನಿಯಿಂದ ದುರಂತ ಅಂತ್ಯ ಕಂಡ ಡಾಕ್ಟರ್ ಕಿರಣ್ ಅವರ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಮೃತದೇಹವನ್ನು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಹೆಬ್ಬಾಳಕ್ಕೆ ಕುಟುಂಬಸ್ಥರು ಕೊಂಡೊಯ್ದಿದ್ದಾರೆ. ಈ ವೇಳೆ ಕಿರಣ್ ಸಹೋದರಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ಟಾರೆ ಚಂದದ ವೈದ್ಯ ದಂಪತಿಯ ಬದುಕಿನಲ್ಲಿ ಅದ್ಯಾವ ಘಟನೆ ಜೀವ ಹಿಂಡುವ ಹಾಗೆ ಮಾಡಿತ್ತೋ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ಜಾವೇದ್, ಪಬ್ಲಿಕ್ ಟಿವಿ, ಧಾರವಾಡ.